ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, SFDR ತಂತ್ರಜ್ಞಾನವನ್ನು ಭಾರತದ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಉತ್ತರ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. SFDR ತಂತ್ರಜ್ಞಾನದ ಪೂರ್ಣ ರೂಪವೇನು? ಉತ್ತರ, ಸಾಲಿಡ್ ಫ್ಯೂಯಲ್ ಡಿಕ್ಟೆಡ್ ರಾಮ್ಜೆಟ್. IOM ನ ಪ್ರಸ್ತುತ ಮಹಾನಿರ್ದೇಶಕರು ಯಾರು? ಉತ್ತರ, ಆಮಿ ಪಾಪ್. ಮಯೋಗ್ಲೋಬಿನ್ ಪ್ರಮುಖವಾಗಿ ದೇಹದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಉತ್ತರ, ಸ್ನಾಯು ಅಂಗಾಂಶಗಳು. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತೆ ವಿಜ್ಞಾನಿಗಳು ಮಯೋಗ್ಲೋಬಿನ್ ಪತ್ತೆ ಹಚ್ಚಲು ಅಭಿವೃದ್ಧಿಪಡಿಸಿದ ಹೊಸ ತಂತ್ರಜ್ಞಾನ ಯಾವುದು? ಉತ್ತರ, ಕಡಿಮೆ ವೆಚ್ಚದ ಫ್ಲೆಕ್ಸಿಬಲ್ ಬಯೋಸೆನ್ಸರ್. 2026ರ ಹೊಸ ಅಧ್ಯಯನದ ಪ್ರಕಾರ ಮಯೋಗ್ಲೋಬಿನ್ ಸ್ನಾಯುಗಳಲ್ಲಿ ಆಮ್ಲಜನಕ ಪೂರೈಕೆಯ ಜೊತೆಗೆ ಯಾವ ಅನಿಲದ ವಿಭಜನೆಗೆ ಸಹಕಾರಿಯಾಗಿದೆ? ಉತ್ತರ, ನೈಟ್ರಿಕ್ ಆಸಿಡ್. ಪಾಕಲ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ನೆಲೆಸಿದೆ? ಉತ್ತರ, ತೆಲಂಗಾಣ. ಇತ್ತೀಚೆಗೆ ಪಾಕಲ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಭಾರತೀಯ ಸಸ್ಯ ವಿಜ್ಞಾನ ಸಮೀಕ್ಷೆಯ ವಿಜ್ಞಾನಿಗಳು ಯಾವ ಹೊಸ ಸಸ್ಯ ಪ್ರಭೇದವನ್ನು ಪತ್ತೆ ಹಚ್ಚಿದ್ದಾರೆ? ಉತ್ತರ, ಡೆಕ್ಲಿಪೆಟ್ರಾ ಪಾಕಲಿಕಾ. ಪಾಕಲ್ ವನ್ಯಜೀವಿ ಅಭಯಾರಣ್ಯದೊಳಗೆ ಇರುವ ಪ್ರಸಿದ್ಧ ಪಾಕಲ್ ಕೆರೆಯನ್ನು 1213 ADಯಲ್ಲಿ ನಿರ್ಮಿಸಿದ ರಾಜವಂಶ ಯಾರು? ಉತ್ತರ, ಕಾಕತೀಯರು. ಹೊಸದಾಗಿ ಪತ್ತೆಯಾದ ಡಿಕ್ಲಿಪೆಟ್ರಾ ಪಾಕಲಿಕಾ ಸಸ್ಯವು ಯಾವ ಸಸ್ಯ ಕುಟುಂಬಕ್ಕೆ ಸೇರಿದೆ? ಉತ್ತರ, ಅಕಾಂಥೇಸಿಯೇ. BRO ಸಂಸ್ಥೆಯು ಯಾವ ದಿನಾಂಕದಂದು ತನ್ನ 65ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿದೆ? ಉತ್ತರ, ಮೇ 7, 2025. ಗಡಿ ರಸ್ತೆಗಳ ಸಂಸ್ಥೆಯು ಯಾವ ಕೇಂದ್ರ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಒಳಪಡುತ್ತದೆ? ಉತ್ತರ, ರಕ್ಷಣಾ ಸಚಿವಾಲಯ. BRO ನ ಪ್ರಾಜೆಕ್ಟ್ ದಂತಕ್ ಯಾವ ದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಪಡಿಸುವ ಜವಾಬ್ದಾರಿ ಹೊಂದಿದೆ? ಉತ್ತರ, ಭೂತಾನ್. 2026ರ ಆರಂಭದಲ್ಲಿ ಬಿಡುಗಡೆಯಾದ ಅಂಕಿಅಂಶಗಳ ಪ್ರಕಾರ 2024-25ರ ಆರ್ಥಿಕ ವರ್ಷದಲ್ಲಿ BRO ಎಷ್ಟು ಮೂಲ ಸೌಕರ್ಯ ಯೋಜನೆಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದೆ? ಉತ್ತರ, 356 ಯೋಜನೆಗಳು. ಲಡಾಖ್ನ ಮಿಂಗ್ಲಾ ಪಾಸ್ನಲ್ಲಿ BRO ನಿರ್ಮಿಸಿರುವ ವಿಶ್ವದ ಅತಿ ಎತ್ತರದ ಮೋಟಾರು ರಸ್ತೆಯ ಎತ್ತರ ಎಷ್ಟು? ಉತ್ತರ, 19,400 ಅಡಿ. ಅಕ್ಟೋಬರ್ 2025ರಲ್ಲಿ ಪ್ರಾಜೆಕ್ಟ್ ಹಿಮಾಂಕ್ ವಿಶ್ವದ ಅತಿ ಎತ್ತರದ ಮೋಟಾರು ರಸ್ತೆಯನ್ನು ಎಲ್ಲಿ ನಿರ್ಮಿಸಿ ಗಿನ್ನಿಸ್ ದಾಖಲೆ ಬರೆಯಿತು? ಉತ್ತರ, ಮಿಂಗ್ಲಾ ಪಾಸ್. ಪ್ರಾಜೆಕ್ಟ್ ಹಿಮಾಂಕ್ ಯಾವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಯೋಜನೆಯಾಗಿದೆ? ಉತ್ತರ, ಗಡಿ ರಸ್ತೆಗಳ ಸಂಸ್ಥೆ. ಪಿಲ್ಲು AI ಪ್ಲಾಟ್ಫಾರ್ಮ್ ಅನ್ನು ಪ್ರಮುಖವಾಗಿ ಯಾವ ವಲಯದ ಉದ್ಯಮಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ? ಉತ್ತರ, ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್. ಚಂದ್ರಬಾಬು ನಾಯ್ಡು ಅವರು ಇತ್ತೀಚೆಗೆ ಬಿಡುಗಡೆ ಮಾಡಿದ ಪಿಲ್ಲು AI ಯಾವ ರೀತಿಯ ತಂತ್ರಜ್ಞಾನವಾಗಿದೆ? ಉತ್ತರ,
ಧ್ವನಿ ಆಧಾರಿತ ಬಿಲ್ಲಿಂಗ್ ಮತ್ತು ಅಕೌಂಟಿಂಗ್ ಪ್ಲಾಟ್ಫಾರ್ಮ್. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಾನವ ಸಹೋದರತ್ವ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಉತ್ತರ: ಫೆಬ್ರವರಿ 4.